ಹಲೋ ಅಭಿ ಆದಿ ಸೆಲೆಕ್ಟ್ ಮಾಡಿದ್ಕೊಂಡು ಡ್ರೆಸ್ ನನ್ನ ಸೀರೆ ಉಟ್ಕೊಳ್ಳೋಣ ಅನ್ಕೊಂಡೆ. ವಾವ್ ನಿಜವಲ್ಲ ಕಣೆ, ಈಗ ನೀ ಕಂಪ್ಯೂಟರ್ ನೋಡ್ತಾ ಇದೀನಿ ಪ, ಏನು ಮ್ಯಾಚಿಂಗು. ಓ ಇಲ್ಲಿ ನೋಡಿ, ಅವ್ರ ಸೊಸೆಗೆ ಇಲ್ಲಿಂದನೇ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಮ್ಯೂಸಿಕ್ ಸೊ ಇವ್ರು ಬಾವ ಇವರು ನಿಮ್ಗೆ ಗೊತ್ತಿಲ್ಲ ಅಂದರೆ ಸಂಬಂಧ ಇದೆ. ಫುಡ್ ರೆಡಿ ಇದೆ. ಏ ಹೆಂಗಿದ್ದೀರ ನಿಮ್ದು. ನಾನು ಇದು ಲೆಟರ್ ವರ್ಚುವಲ್ 9 ಗಂಟೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಎಷ್ಟು ಖುಷಿ ಅಂದರೆ ಅದನ್ನೆಲ್ಲ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ನನಗೆ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. 8:35. ನಿನ್ನೆ ಮೊನ್ನೆ ಹೇಳ್ತಿದ್ದಾಗೆ ಇವತ್ತು ಚೆನ್ನೈಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಜೆ 6 ಗಂಟೆಯಿಂದ ಶುರು ಫಂಕ್ಷನ್ನು. ಏನು ವಿಷಯ ಅಂತಂದರೆ ನಾವದು 10ನೇ ವರ್ಷದ್ದು ಬರ್ಡೇ. ಇಲ್ಲಿಂದ 8 ಗಂಟೆ ಜರ್ನಿ. ಸೊ ಅದಕ್ಕೆ ಕೆಲವೊಂದು ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಆದಿ ಅಂತೀನಿ ಸಿಕ್ಕಾಪಟ್ಟೆ ಕನ್ಫ್ಯೂಷನು. ನಾವದು 10ನೇ ವರ್ಷದ್ದು ಬರ್ಡೇ ಬಂದೇ ಆನವನ್ನ ಆಗಲೇ ನಾನು ಶೂಟ್ ಮಾಡಲ್ಲ, ಯಾಕಂದರೆ ಅವನು ಮಲಗಿದ್ದ. ನನಗೆ ಪಕ್ಕದಲ್ಲೇ ಅವ್ನ ಮುಖ ನೋಡ್ತಾ ಇದ್ದೆ. ಎದ್ದು ಹೇ ಬಂದ ನೀನು ಅಂತೆ. ಬೆಳಗ್ಗೆ ಅಪ್ಪನ ಮುಖ ನೋಡೋಣ ಎಬ್ಬಿಸಿ ಮನಗಿರ್ಲಿ ಅಂತ ಅಮ್ಮೋಲೆ ಅಪ್ಪಿ ಕಾಯ್ಕೊಂಡು ಕೂತಿದ್ಲು. ಐ ಲವ್ ಯು. ಓ ಹೌದಾ? ಅಪ್ಪನೇ ಮನೆ ಎಬ್ಬಿಸಿದ್ದ, ಕೆಲಸ ಮಾಡಬಾರ್ದಂತ ನಾವು. ಇಲ್ಲ ಏನಾಗೋ ಗೊತ್ತಾ, ಇಷ್ಟಿದ್ದ ಓಕೆ, ಈಗ ಸಮಯ 9:15. ಈಗ ಹೊರಡಬೇಕು. ನಾವು ಹೊರಡ್ತಾ ಇದ್ದೀನಿ. ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ನಮಗೆ ಪೆಟ್ರೋಲ್ ಹಾಕೊಂಡು ಹೊರಟಾಗೆ ನಾವು ಅಲ್ಲಿಂದ ಹೊರಟ್ರೆ ಕರೆಕ್ಟಾಗಿ ಒಂದು 4:15 ಅಲ್ಲಿರ್ತೀವಿ. ಸೊ ಸನ್ಸೆಟ್ ಆಗೋ ಟೈಮಲ್ಲಿ ಆ ಬೀಚ್ ಹತ್ರ ಆ ಒಂದು ವ್ಯೂ ನೋಡಿದ್ರೇ ಒಂದು ಮಜಾ, ಅದಕ್ಕೊಂದು ಸಾರ್ಥಕತೆ. ಜಿಂಕೆ ಅಯ್ಯೋ ಜಿಂಕೆ ಮರಿ ಮೌಲ್ ಇಂಟ್ರೆಸ್ಟ್ ನೋಡಿ. ಏನದು? ಫೋನ್ ಮಾಡಿ ಅಪ್ಪಗೆ ಫೋನ್ ಮಾಡಿ ಮನೆಗೆ ಹೋಗೋನೆ, ನಾನು ಮರ್ತ್ಬಿಟ್ಟೆ ಅದನ್ನ. ಅಣ್ಣ, ಅಯ್ಯೋ ಅಣ್ಣ ಅಂತಾನೆ. ಏನೋ ಓವರ್ ಆ್ಯಕ್ಟಿಂಗು. ಎಲ್ಲಿಗೆ? ಎಲ್ಲಿಗೆ ಬರಲಿ? ವಾರ್ಡ್ರೋಬಲ್ಲಿ ಅದಕ್ಕ ಓ ನಾನು ಜಾಗ ಮಾಡ್ಕೊಡ್ತೀವಿ, ರೊಮ್ಯಾನ್ಸ್ ಮಾಡ್ಕೊಬೋದಾಗಿತ್ತು. ಅಶೋಕ ಹೊರಡೋಣ. ಹೇಗಿದ್ದೀರ? ಎಷ್ಟು ಗಂಟೆಗೆ ಬಂದ್ರಿ? ಅಶೋಕ ಯಾರದು ಅಶೋಕ? ಅಶೋಕ ಅಂತೀನಿ. ಯಾರದ ಯಾರಮ್ಮ? ಬಗ್ನಾಡ್ತಾನ ಅವನು. ಯಾರದ? ಅಯ್ಯೋ ಶಕ್ಕಮ್ಮ ಅಮ್ಮ. ಹೊಡೋಣ ಟೈಮ್ ಆಯ್ತು. ಈಗ ಬಿಟ್ಟರೆ ಕರೆಕ್ಟಾಗಿ 4:15 ಅಪ್ಪ ಫೋನ್ ಮಾಡ್ದ, ಅಪ್ಪ ಹುಷಾರಾಗಿ ಹೋಗ್ರವ. ಓಕೆ ಅಮ್ಮ ಓಕೆ. ಟೆಕ್. ಓ ಅಮ್ಮಮ್ಮ ಅವನು ಚಿಟ್ಕೋಬೇಕು ನೋಡಿ. ನೀವು ಇದು ಮಾಡಿ ಇನ್ನೂ ಅದನ್ನ ಇದು ಮಾಡ್ತಾ ಇದ್ದೀವಿ. ಇಲ್ಲ, ಅವ್ನು ಹತ್ರಕ್ಕೆ ಬರ್ತಾ ಇತ್ತು ಕಣ. ಸಿ ಯು. ಬೇಡ. ಸೊ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಓಕೆ ನೋಡೋಣ ಫುಲ್ ಟ್ಯಾಂಕು ಎಷ್ಟು ರೂಪಾಯಿ ಬರುತ್ತೆ ನಮ್ಮ ಈಗಿನ ಟೈಮಲ್ಲಿ ಅಂತ. ಇಲ್ಲಿಂದ 7.25 ಅವರ್ ಜರ್ನಿ. ಆಲ್ಮೋಸ್ಟ್ ಒಂದು 500 - 600 ಕಿಲೋಮೀಟ್ರ್. ಮೈಲೇಜು ನಂದು 12 - 13 ಬರುತ್ತೆ. ಹೈವೇ ಅಂದರೆ ಮ್ಯಾಕ್ಸಿಮಮ್ 14-15 ಮ್ಯಾಕ್ಸ್ ಟು ಮ್ಯಾಕ್ಸ್. ಸಿಟಿಲಿ ಅಂತಂದರೆ 6-7. ಸೊ ಹಾಗಾಗಿ ನೋಡೋಣ.
ಸೊ ಟೋಟಲು 4075.63 39 ಲೀಟ್ರ್. ಓಕೆ, ಈಗ ಗಾಡಿ ಪೆಟ್ರೋಲ್ ಹಾಕಿದ್ದಾಯಿತು. ಇನ್ನು ನಾವು ಪೆಟ್ರೋಲ್ ಹಾಕೊಬೇಕು. ಒಟ್ಟಿಗೆ 633 ಕಿಲೋಮೀಟ್ರು ಮೈಲೇಜ್ ಕೊಡುತ್ತೆ ಅಂತ ತೋರಿಸ್ತಾ ಇದೆ. ಅಷ್ಟು ಹೋಗೋಷ್ಟೊತ್ತಿಗೆ ಟ್ಯಾಂಕ್ ಖಾಲಿ ಆಗುತ್ತೆ ಅಂತ. 350 ಬೆಂಗಳೂರಿಂದ ಚೆನ್ನೈ ಅಷ್ಟೇನಾ? ನಾನು 500 ಅಂದ್ಬಿಟ್ಟು ನಾನು ಮೈಸೂರು ಲೆಕ್ಕಾಚಾರ ಹಾಕೊಂಡು ಹೇಳ್ತಾ ಇದ್ದೆ ನಾನು. ಸಮಯ ಇವಾಗ 11:30. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವು ತಮಿಳ್ನಾಡಲ್ಲಿ ಇಳಿದಿದ್ದೀವಿ. ಶ್ರೀಕೃಷ್ಣ ಇನ್ ಅಂತ. ಈಗ ಸಮಯ 12:16. ನಾನು ಸೋನು ನಿಗಮ್ ಅವರ ಸಾಂಗ್ ಕೇಳ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲಿ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ಈಗ ಮತ್ತೆ ಈಗ 5 ಗಂಟೆ ಅಂತ ತೋರಿಸ್ತಾ ಇದೆ. ಅಲ್ಲಿ ಆನವ್ಗೆ ಹುಷಾರಿಲ್ಲ, ಆದಿವ್ಗೆ ಹುಷಾರಿಲ್ಲ. ನೀವು ಹೇಳಿದ ಕರೆಕ್ಟಾಗಿ ಬೆಳಿಗ್ಗೆ. ಸೊ ನಮ್ಗೆ ಯಾವಲ್ಲದ ಕನ್ಫ್ಯೂಷನ್ ಇದೆ. ಸೊ ಆದಿವ್ಗೆ ವಾಮಿಟ್, ಬರ್ಡೇ ದಿನ ಬರ್ಡೇ ಬಾಯ್ಗೆ ಎಂಜಾಯ್ ಮಾಡೋ ಟೈಮಲ್ಲಿ ವಾಮಿಟ್. ಅವ್ರದ್ದೆಲ್ಲ ಪ್ಲ್ಯಾನ್ ಇದ್ದಿತ್ತು. ಈಗ ಆಲ್ರೆಡಿ 1 ಗಂಟೆ ಅಷ್ಟರೊಳಗೆ ಹೋಗಿ ಆ ಬೀಚ್ ಹತ್ರ, ಅದು ಈ ಕಡೆದು ಬೀಚು, ಹಿಂದೇನು ಮುಂದೇನು 2 ಕಡೆ ಬೀಚು. ಸೊ ಅಲ್ಲಿ ಹೋಗಿ ಒಂದಷ್ಟು ಆಟ ಆಡ್ಕೊಂಡು ಎಂಜಾಯ್ ಮಾಡೋಣ ಅಂತಿದ್ದು ನಮ್ಮ ಭಾವಂದೆಲ್ಲ ಪ್ಲ್ಯಾನು. ಬಟ್ ಅವನಿಗೆ ಹುಷಾರಿಲ್ದೇ ಬ್ಯಾಕ್ ಟು ಬ್ಯಾಕ್ ವಾಮಿಟ್ ಮಾಡಿಕೊಂಡು ಏನು 3 ಡೇಸ್ಗೆ ಏನು ತಿನ್ನಬಾರ್ದು ಹಾಟ್ ಫುಡ್ ಅಂತ ಹೇಳಿದ್ದಾರೆ ಆದಿವ್ಗೆ. ಸೊ ನಾವೀಗ 5 ಗಂಟೆಗೆ ಹೊಡ್ತೀವಿ. ಕೇಂಚಿನ ಈ ಡ್ರೈವಿಂಗ್ ಬರೋರು ಪಕ್ಕದಲ್ಲಿ ಡ್ರೈವಿಂಗ್ ಬರೋರ ಜೊತೆ ಕುತ್ಕೊಂಡ್ರೆ ನಮ್ಗಳೇ ನಾವೇ ಕುತ್ಕೊಂಡು ಬ್ರೇಕ್ ಆಗ್ತಿರ್ತೀವಿ ಹಿಂಗೆ. ಏನು ವ್ಯೂ ಅಂತೀರ ಅಲ್ಲ? ನೀನು ಅದೇ ಹೇಳಕ್ಕೆ ಬಂದ. ಸಮಯ ಇವಾಗ 4:10. ಮಧ್ಯಾಹ್ನ ಏನೂ ತಿಂದಿಲ್ಲ. ಸೊ ಈಗ ಏನಾದರೂ ಹೊಟ್ಟೆಗೆ ಹಾಕೋಣ ಅಂತ ಬಂದಿದ್ದೀವಿ. ಯಾವ ಹೋಟ್ಲು ಸಿಕ್ಕಿಲ್ಲ ಮಧ್ಯದಲ್ಲಿ. ನಾನು 10 ನಿಮಿಷದಲ್ಲೇ ನಾವಲ್ಲಿ ರೀಚ್ ಆಗ್ತೀವಿ. ಸೊ ಇಲ್ಲಿ ಏನೇನು ತಿನ್ನೋಕ್ಕಿದೆ ನೋಡಿ. ಇಲ್ಲ 2 ಕೊಡಂಗೆ ಸಣ್ಣ ತಿನ್ನೋಕ್ಕೆ. ಸೊ ಇಲ್ಲಿ ನೋಡಿ, ನಾನು ಗೊತ್ತಿಲ್ಲದಿರೋ ಅಷ್ಟು ಫುಡ್ಗಳಿದೆ. ಇದು ಪನೀರಮ್ ಅಂತ, ನಮ್ಮ ಕಡೆ ಇದನ್ನ ಪಡ್ಡು ಅಂತ ಹೇಳ್ತಾರೆ. ಬಿಸಿ ಬಿಸಿಯಾಗಿದೆ, ಕಲರ್ಫುಲ್ಲಾಗಿದೆ. ಇದು ಕೊಡ್ತಾರೆ. ಇದೇ ಸ್ಪೆಷಲ್ ಮೋಸ್ಟ್ಲಿ ಇಲ್ಲಿ ತಿನ್ನೋಕ್ಕೆ. ಈ ಕಡೆ ಸೈಡು ಸಮುದ್ರಕ್ಕೆ ಬಂದು, ಸೂರ್ಯ ಹುಟ್ಟ ಸಮುದ್ರ ಇದು, ಈ ಸೈಡಿಗೆ ಬಂದು ತಿಂತಾ ಇದ್ದೀನಿ. ಟೇಸ್ಟ್ ಹೇಗಿದೆ ನೋಡೋಣ. ನಾರ್ಮಲ್ ಪಡ್ಡು. ಲೆಫ್ಟ್ ಕೋಸ್ಟಾ ಅಂತಿದೆಯಲ್ಲ, ಅಲ್ಲಿಗೆ ಮೋಸ್ಟ್ಲಿ ಹೋಗ್ತಾರೆ. ಇದೇ ಲೆಫ್ಟ್. ಕರೆಕ್ಟ್, ನಾವು ಅಲ್ಲಿಗೆ ಹೋಗ್ತಾ ಇರೋದು, ಕೋಸ್ಟಾ ವಿಸ್ಟಾ. ಹಲೋ, ಹಲೋ, ಹಾಯ್ ಧ್ರುವ್, ಹಾಯ್ ಹಾಯ್ ಹಾಯ್, ಹಲೋ. ಓಕೆ, ಪಾರ್ಟಿ ಹಾಲ್ ಹಿಂಗೆ ರೆಡಿ ಆಗಿದೆ. ಅಬ್ಬಾ, ಅವ್ನು ಕ್ರಿಕೆಟ್ ಆಡ್ತಿರೋದು ನೋಡ್ರಪ್ಪ. ಅದೇವ ಅದೇವ ಅದೇ. ಓಕೆ, ಏನಮ್ಮ ಹೊರಗಡೆ ಇದ್ದಾರಾ? ಸ್ವಲ್ಪ ಜನ ಅಲ್ವಾ, ಹಾಂ, 40 ಜನ. ಸರಿ, ನಾನು ಬೀಚ್ ಹತ್ರ ಹೊಡ್ಬರಲ್ಲ. ಕರೆಕ್ಟ್ ಇಲ್ಲಿ ಸನ್ರೈಸ್ ಮಾತ್ರ ಸನ್ಸೆಟ್ ನೋಡೋಕ್ಕಾಗಲ್ಲ. ದೂರನ ಇಲ್ಲೇ ಕಣಮ್ಮ ಇರೋದು ಬೀಚು. ಇಲ್ಲೇ ಬೀಚು ವಾಕಬಲ್. ಬನ್ನಿ ನೀವು. ಇಲ್ಲಿಂದ ಕಾಣ್ತಾ ಇತ್ತಲ್ಲ, ಬನ್ನಿ ಇಲ್ಲಿ. ಇಲ್ಲೇ ತಾನೇ ಇರೋದು ಇವನು ಅಶೋಕ, ಅಲ್ಲ ತಾನೇ? ಹಾಂ, ಕಾಣಿಸುತ್ತಾ ನಮ್ಮ ಕಣ್ಣಿಗೆ? ಕಾಣಿಸುತ್ತೆ, ಆದರೆ ಹೋಯ್ತಾ 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 ಮುಂದೆ ದೂರ ಆಗುತ್ತೆ. ಹೋಗೋಣ ಅಂತ ಅನ್ಕೊಂಡೆ. ರೆಡಿ ಆಗಲ್ವಾ ನೀವು? ಏನೋ ಎಲ್ಲಿಗೆ? ಬರ್ತಾರೆ ಪಾರ್ಟಿಗೆ. ಆಮೇಲೆ ರೆಡಿ ಆಗೋಣ. ಫಸ್ಟ್ ಬೀಚ್ ಹತ್ರ ಓಡ್ ಬಂದ್ಬಿಡೋಣ. ಚಿನ್ನ ಬೀಚ್ ಹತ್ರ ಓಡ್ ಬರೋಣ. ಬತ್ತೀಯಾ? ಕಾರ್ ಇಲ್ಲೇ ಐತೆ, ಕಾರಲ್ಲಿ ಓಡ್ ಬರ್ತೀವಿ ಕಣ. ಓ, ಇದಕ್ಕೆ ಅಡುಗೆ ಮನೆ ಎಲ್ಲ ಇದೆ. ಸೊ ಇಲ್ಲಿ ಒಳಗಡೆ ಬಂದಿದ್ದೀನಿ. ಅದು ಎಂಟ್ರೆನ್ಸು. ಒಂದು ಮನೆಯೇ ಇದು ಆ್ಯಕ್ಚುಲಿ, ಗೆಸ್ಟ್ ಹೌಸ್. ಚೆನ್ನಾಗಿದೆ, ಅವಳು ಕೇರಳ ಸೆಟಪ್ ಥರ ಇದೆ. ವೆಲ್ ಮೇಂಟೈನ್ಡ್ ನೋಡಿ, ಎಲ್ಲ ಶೈನಿಂಗ್ ಹೊಡಿತಾ ಇದೆ.
ಒರಿಜಿನಲ್ ಅಲ್ಲ ಇದು. ಚೆನ್ನಾಗಿ ಸಿಮೆಂಟ್ ಪೇಂಟು ಒಳ್ಳೆ ಫೀಲ್ ಕೊಡ್ತಾ ಇದೆ. ಓ 3 ಬೆಡ್ಸ್. ಇದು ಒರಿಜಿನಲ್ ಅಲ್ಲ. ಅವ್ವಾ ಎಂಥ ಬ್ರೀಸ್. ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಸಮುದ್ರ. ಇಲ್ಲಿ ಹೇಳ್ಕೊ ಒಂದು ಊಟ. ಸಮುದ್ರಕ್ಕೂ ನನಗೂ ಏನೋ ಒಂಥರ ಕನೆಕ್ಷನ್ ಗುರು. ಸಿಕ್ಕಾಬಡೆ ಇಷ್ಟ ಆಗುತ್ತೆ ನನಗೆ. ಸಖತ್ತು ದೊಡ್ಡ ಆಮೆ ಇದು. ಎಷ್ಟು ವರ್ಷ ಇರುತ್ತೆ ಗೊತ್ತಾ ಇದಕ್ಕೆ? ಎಷ್ಟು ವರ್ಷ ಇರುತ್ತೆ ಗೊತ್ತಾ? ಮಿನಿಮಮ್ 120-150 ಇಯರ್ಸ್ ಏಜ್ ಇರುತ್ತೆ. ಅದೇ ಅಷ್ಟು ದೊಡ್ಡದಾಗಿದೆ ಅಂತಂದರೆ ಪಕ್ಕ ಅದಕ್ಕೆ ಏಜ್ ಆಗಿರುತ್ತೆ. ನಮ್ಮ ತಾತನ ಏಜ್ ಆಗಿರುತ್ತೆ ಅದಕ್ಕೆ. ಹೇ ಕ್ಯೂಟ್ ಕಪಲ್ಸ್. ஹே நீங்கள் தானே கியூட் கப்பல்ஸ்? நான் வந்து கப்பல் இல்லடா, சிங்கிள். என்னோட பொண்டாட்டி அங்க இருக்கா. இப்போதான் நம்ம கப்பல். இப்போ ಅಳಗ ಕಾಪರ್. ಅಭಿ ಆದಿ ಸೆಲೆಕ್ಟ್ ಮಾಡಿದ್ಕೊಂಡು ಡ್ರೆಸ್ ನನ್ನ ಸೀರೆ ಉಟ್ಕೊಳ್ಳೋಣ ಅನ್ಕೊಂಡೆ. ವಾವ್ ನಿಜ ಅನ್ಕೊಂಡು ಈಗ ನೀ ಕಂಪ್ಲೀಟ್ ಆಗಿ ನೋಡ್ತಾ ಇದೀನಿ. ಅಪ್ಪ ಏನು ಮ್ಯಾಚಿಂಗು. ಇದಕ್ಕೂ ಮ್ಯಾಚಿಂಗ್ ನಾ ಸೊನ್ನ. ಹಳೇದ ಹೊಸದು ಏನಕ್ಕೆ? ಅಪ್ಪ ಕೂದಲೆಲ್ಲ ಕೆಲ್ಲರ ಒಳ್ಳೆ ಐಟಮ್. ಡಯಟ್ ಬಾವ. ವೆರಿ ಗುಡ್. ಈ ಒಂದು 3 ಡೇಸಿಂದ ಡಯಟ್ ಸ್ಟಾಪ್ பண்ணிட்டே. ಏನು ಇದು ಅದು ಓಕೆ. ಆನ್ ಅಂಡ್ ಆಫ್ இருந்தாலே ஓகே. 4 டேஸ்ல 4 kg லாஸ் ஆனே பாவா. 4 டேஸ்ல 4 kg. 1 டே ஸ்டார்ட் பண்ணதே 1 ಡೇ ಪೂರ್ತಿ ಫಾಸ್ಟಿಂಗ್. ಓ ಅಂಡ್ ನೆಕ್ಸ್ಟ್ ಡೇ ಇಂದ ಫುಲ್ ಇದು ವೆಜ್ಜೀಸ್ ಕಾರ್ಬ್ಸ್ ಪ್ರೋಟೀನ್ 4 kg 4 ವರ್ಷದಲ್ಲಿ 4 kg ಕಮ್ಮಿ ಆಗಿಲ್ಲ. ನೀಲ ಕಮ್ಮಿಯಾ ಇருக்கு. ಅಲ್ಲ ನಮಗೆ ಬೇರೆ ಬೇರೆ ಎಲ್ಲ ಅಭ್ಯಾಸಗಳಿರುತ್ತಲ್ಲ, ವಾಟರ್ ಕಂಟೆಂಟ್ ಜಾಸ್ತಿ ಹೋಲ್ಡ್ ಮಾಡಿಕೊಂಡಿರುತ್ತೆ ಡಿಹೈಡ್ರೇಟ್ ಆಗಿ ಎಲ್ಲ. ಇವತ್ತು ಜಾಸ್ತಿ ಆಗುತ್ತೆ. ಇವತ್ತು ಅಂದರೆ ಸ್ಟಾಪ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಎಲ್ಲ ಬಂದು ಕಮ್ಮಿ ಆಗುತ್ತೆ. ಆ್ಯಂಡ್ ಲುಕಿಂಗ್ ವೆರಿ ಪ್ರಿಟಿ ಅಕ್ಕ. ಆ್ಯಂಡ್ ನೀನು ಏನಾದರೂ ಅನ್ಕೋ, ಹೇರ್ ಸ್ಟೈಲ್ ಚೇಂಜ್ ಆದಮೇಲೆ ನಂಗೆ ಇನ್ನೂ ಇಷ್ಟ ಆಯಿತು. அப்படியே அந்த ரியாக்ஷன் ಇದು ನನ್ನ ಪ್ರತೀಕು ಹಂಗೆ ಅಭಿಗೆ ಇವನು. ಹೌದು, ಬಾವನ್ನ ಬಾಮಿದ. நல்லதா சொல்றேன். பிராணனா என் உயிர்னா. ಅದು ಒಂದು ಬೇರೆ ಡಿಪಾರ್ಟ್ಮೆಂಟ್. ಎಷ್ಟು ಗಂಟೆಗೆ ಶುರು ಆಗುತ್ತೆ? ಎಷ್ಟು ಗಂಟೆಗೆ? ಇವಾಗ ಆದಿದು ಫೋಟೋ ಶೂಟ್ ಮುಗಿತು. ಫೋಟೋ 6 ಗಂಟೆಗೆ ನೀ ರೆಡಿ ಆಗ್ಬಿಡು. ರೆಡಿ ಆಗ್ಬಿಡ್ಲಾ? ಲುಕಿಂಗ್ ವೆರಿ ಫ್ಯಾಬ್ ಲಿಟ್ರಲಿ. ಆ್ಯಂಡ್ ನೀವು ಬಾವಾಗ ಅವರಿಗೆ ಕಾಂಪ್ಲಿಮೆಂಟ್ರಿ ಆಗಿದ್ದೀರಾ. ಥ್ಯಾಂಕ್ ಯು. ಸರಿ ಮಾಡಿ. ನಾನು ಏನು ರಿಯಾಕ್ಷನ್ ಬಂದಿಲ್ವಲ್ಲ ಭಾವನಿಗೆ ಅಂತ. ஃப்ரீயா கொடுப்பாங்க. இப்போ இங்க வந்து ரெசார்ட்டுக்கு வந்திருக்கோம். ஜூஸ் வந்து கொடுப்பாங்களா, வெளியில வைப்பாங்களா? ಗೊತ್ತಿಲ್ವ ನನಗೆ ಯಾಕೆ அப்போ அப்படியே சொல்றதுல ஆமாண்ணே. ನನಗೆ ನೀನು ಕಾಂಪ್ಲಿಮೆಂಟರಿ அவன்கிட்ட சொல்லுமா, அவனை திட்டுமா. காம்ப்ளிமெண்ட்ரி நான் அசிங்கப்பட்டிருக்கேன், என்கிட்ட சண்டைக்கு வர பழக்க கூட. ಯಾಕೋ ಈ ಇಷ್ಟದಾಗ ಯೋಚನೆ ಮಾಡಿ ಯಾಕೋ ಅಂತ ಅವಳೆ. ಅವನು ಎಂತ ಒಂದು ಪೋಸ್ ನೋಡೋಲು. ಯಾರು ಬಂದಿಲ್ಲಿ ಯಾರು ಫೋಟೋ ಶೂಟ್ ನಡೀತು. ಪ್ರೊಫೆಷನಲ್ ಆಯ್ತಾ? ரெடி ஆயிட்டு வரியா? கொஞ்சம் போட்டோஸ் எடுக்கலாம், லைட் போட்டு. ಹಾಂ ಓಕೆ. மேலே ரூம் கொடுத்துருவா. ಯಾವುದು ರೂಮ್ ಬಾವ? ನಾನು ಇದ್ದಲ್ಲ, ಅದಲ್ಲ ಪಕ್ಕದ ರೂಮ್ ನಿಂದು.
ಈ ಸೈಡ್ ಇದು 3 ಬೆಡ್ ಇದೆ. ಅದೇ ಅದೇ ಈ ಸೈಡ್. ನಾನು ಇದ್ದಲ್ಲ ಆ ರೂಮ್ ಅಲ್ಲ. ಇದು ಇದು ಇದ್ದಿದ್ದು ಇದು ಈ ರೂಮ್. ಓಕೆ ಅಲ್ಲಿ ಏನೋ ಸ್ಟ್ರೈಟ್. ಸರಿ ಅಶೋಕ ಇಲ್ಲಿ. ಅಶೋಕ ಒಂದು 10 ನಿಮಿಷ ಬರ್ತೀನಿ ಅಂತ ಅವನ ಫೇಸ್ ವಾಶ್ ಮಾಡೋಣ. ಸರಿ ಓಕೆ. ಬರ್ಡೇ ಬಾಯ್ ಫೋಸ್ ಕೊಡ್ತಿರೋದು ನೋಡ್ರಿ. ಅಪ್ಪ ಪ್ರೊಫೆಷ್ನಲ್ ರಾ. ಎಕ್ಸ್ಕ್ಯೂಸ್ ಮೀ. ಸೂಪರ್ ತ ಸಮಯ ಫಸ್ ಕೊಡ್ತಾರೆ. ಇದೇನಿದು ಬಾತ್ರೂಮ? ಏನಿದು ಇಷ್ಟು ದೊಡ್ಡದಾಗಿದೆ ನೋಡು. ಓಕೆ, ಇವತ್ತಿನ ನನ್ನ ಔಟ್ಫಿಟ್ ಇದು ನೋಡಿ ಹೇಗಿದೆ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ಹೌದು. ಸೊ ಇಲ್ಲಿ ಆಫ್ಟರ್ 30 ಟಾಕ್ ನಡೀತಾ ಇದೆ, ಲೈಫ್, ಜೀವನದ ಬಗ್ಗೆ. ನಾನು ಜಾಯ್ನ್ ಆಗಿದ್ದೀನಿ. ಇನ್ನೂ ಬರ್ತಾ ಇದ್ದಾರೆ ಜನ, ಇನ್ನೂ ಬಂದಿಲ್ಲ. ಫ್ರೆಂಡ್ ಸರ್ಕಲ್ ಎಲ್ಲ ಬರಬೇಕೀಗ. ಮಕ್ಕಳು ಬಂದಾಗ ಊದಕ್ಕೆ ಅಂತ ಪಿ ಇಟ್ಟಿದ್ದಾರೆ. ಅರ್ಜುನ್ ಅವತ್ತು ಮನೆಗೆ ಬಂದಿದ್ನಲ್ಲ. ಬರ್ಡೇ ಬಾಯ್ ಸ್ಮಾರ್ಟಾಗಿ ಕಾಣ್ತಾ ಇದ್ದಾನೆ ನೋಡಿ. ಇರ್ತಿಲ್ಲ. ಕೇಕ್ ರೆಡಿ ಆಗ್ತಾ ಇದೆ. அது ஃபர்ஸ்ட் சாக்லேட் திஸ் ஃப்ளேவர் வந்து சாக்லேட் ட்ரஃபிள். எப்பவுமே நம்ம ஷஃபிள் தான் ஆர்டர் பண்ணுவோம். பேட் எஸ்எஸ், பால், ஸ்டம்ப். 34 35 ಸಾರಿ ಸ್ಟಿಚ್ ಇದೆ. அது டக்கெட் ಇಲ್ಲ ಕಣ, ಇಲ್ಲ ಚಾನ್ಸೇ ಇಲ್ಲ. ಈಗ ಖುಷಿ ಅಂತ ಒಂದು ಹಾಕೊಂಡಿದ್ದೀನಿ, ಸ್ಕೆಚ್ ಆಗ್ತಾವನೆ. ಸಮಯ ಇವಾಗ 6:40. ಇನ್ನೊಂದು ಸ್ವಲ್ಪ ಗೆಸ್ಟ್ ಬರಬೇಕು, ಬಟ್ ಡಿಲೇ ಆಗ್ತಾಯಿದೆ. ಹಾಗಾಗಿ ಬೇಗನೆ ಕಟ್ ಮಾಡೋಣ ಅನ್ನೋ ಥರ ಇದ್ದಾರೆ ಭಾವ. ಓ ಇಲ್ಲಿ ನೋಡಿ, ಅವ್ರ ಸೊಸೆಗೆ ಇಲ್ಲಿಂದನೇ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಮ್ಯೂಸಿಕ್ ಮಿಸ್ಸಿಂಗ್ ಅಂತ. ಮಿಸ್ ಮಾಡ್ಕೊಂತಿಲ್ಲ, ನೀನು ಮೇಕಪ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿರೋದು ನಾನು ನೋಡ್ತಾ ಇದ್ದೀನಿ ಅಂತ. ಅವಳು ಅಲ್ಲಿ ರೆಡಿ ಆಗ್ತಿದ್ದಾಳಲ್ಲ, ಅದಕ್ಕೆ ಅಳ್ತಾ ಕೂತಿರ್ಬೇಕು ನಮ್ಗೆ. ಎಂತ ಫೋಟೋ 10 ವರ್ಷ ಆಯ್ತಲ್ಲಮ್ಮ ಆಗಲೇ ಫಸ್ಟ್ಗೆ ಬರ್ಡೇ ನೋಡಿ. ಸಣ್ಣ ಇದ್ರಿ ನೀವು ಅವಾಗ. ಓ ಅಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಹಂಗೆ ಇಟ್ಕೊಂಡೈತಪ್ಪ. ಓಡ ಹ್ಞೂ ಅಲ್ಲಿ ನೋಡಿ, ಅಲ್ಲಿ ನೋಡಿ. ನೋಡಮ್ಮ, ಓಕೆ ರೆಡಿ. ಇಟ್ಕೋ, ಹಿಂದೆ ಬಾ, ಅದು ಫೈರ್ ವರ್ಕ್ಸ್ ಕಾಣಬೇಕು. ಮಿಷಿನ್ ಗಾನು ಸಾರಿ ಆದಿ ಹ್ಯಾಪಿ ಬರ್ಡೇ ಆದಿ.
ಓಪನ್ ಆಗಿಲ್ಲ. ಪ್ರಿಯಾ ಓಕೆ ಎಲ್ಲರೂ ಅವ್ನು ಕ್ರಿಕೆಟ್ ಇಷ್ಟ ಅಂತ ಅಂದ್ಬಿಟ್ಟು ಕ್ರಿಕೆಟ್ ಇಷ್ಟ ಅಂತ ವರ್ಚುವಲ್ಲು ಫಿಸಿಕಲ್ ಎರಡು ತಂದುಬಿಟ್ಟಿದ್ದೀನಿ. PS5 ಜರ್ಸಿ ಅವನ ಹೆಸರು ಅದೇ ಮ್ಯೂಸಿಕ್ ನೋಡಿ ಇದಕ್ಕೆ ಫೋಟೋಸ್ ಆಗ್ಬಿಡಿ. ಇದು ಲೆಟರ್ ವರ್ಚುವಲ್ நீ கேட்டது இது இங்க ஒரு தனியா ஒரு தனியா நடக்குது. ಸರಿ ಓಕೆ. ಈ ಮುತ್ತಲ ಏನು 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 ಮಾತಾಡ್ಬೇಕು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮೂಕ ವಿಸ್ಮಿತ. ಹಾಯ್ ಹಾಯ್ ಎಪ್ಪಡಿ இருக்கீங்க? ನಾವಿಲ್ಲಿ ಬಾಯ್ಸ್ ಜಾಬ್ ಮಾಡೋಕೆ ಬಂದಿದ್ದೀವಿ. ಬಾಯ್ಸ್ ಕೆಲಸ ಹೆಂಗೆ ಬ್ರೋ ಫೋಟೋ ಇದೆ ತುಂಬಾ ಇಡ್ತು ಚಿಕನ್ ಡೈಲಿ ಬ್ಲಾಗ್ಸ್ ಏನೋಡ ಡಾರ್ಲಿಂಗ್ಸ್ ಆಡಿಯನ್ಸ್ಗೆ ಬಂದು ನಾ ಎಲ್ಲಾನು ಅಪ್ಡೇಟ್ ಕೊಡ್ತೀವಿ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ತಮಿಳು ಗೊತ್ತಿಲ್ಲ ಅಂತಂದರೆ ಇದು ನಮ್ಮ ಡಾರ್ಲಿಂಗ್ಸ್ ಅವರಿಗೆ ನಂದು ಎಲ್ಲ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಣ್ಣ ಹೇಳಿದ್ರು ಇವನು ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಇವನು ಯಾರು ನಾನು ಯಾರು ಅಂತ. ಸೊ ಇವ್ರ ಭಾವ ಇವರು ನಿಮ್ಗೆ ಗೊತ್ತಿಲ್ಲ ಅಂದರೆ ಸಂಬಂಧ ಇದೆ. ಸೊ ಅಣ್ಣ ಅಂತ ಕರಿತೀನಿ ಇವ್ರನ್ನ. ಎಸ್ ನಾವು ಸ್ಟಾರ್ಟ್ ಮಾಡೋಣ ಈಗ. ಈಗ ಸಮಯ 7:40. ಏನು ಚಲೋ ಹೇಗಿದೆ ಬರ್ಡೇ? இப்போ உடம்பு எப்படி இருக்கு? ಓಕೆ ಫುಡ್ ರೆಡಿ ಇದೆ. ಹಲ್ವಾ, ಚಿಕನ್ ಗ್ರೇವಿ ಆ್ಯಂಡ್ ಬಿರಿಯಾನಿ. ಅಲ್ಲೇ ಅಡ್ರಲ್ಲಿ ಏನೋ ಇದೆ. ಇಲ್ಲ ಎಲ್ಲರೂ ಕರೆಕ್ಟಾಗಿ ರಿಲೀಸ್ ಆರಿಂಗೆ ಜೈಲಿಂದ. ಆಮಾಂ. ಸೊ ಇಲ್ಲಿಗೆ ಈ ಪಾರ್ಟಿ ಮುಗಿತಾ ಇದೆ. ನಾವು ನಮ್ಮ ಪಾರ್ಟಿ ಇವಾಗ ಶುರು ಮಾಡಬೇಕು ಹೇಳಿದ ಹಾಗೆ. ಡ್ಯಾನ್ಸ್ ಸ್ಟಾಪ್ ಮಾಡಿಬಿಟ್ಟಿದ್ಯಾ ಯಾಕೋ? ಹಾಂ ಅಮ್ಮನಿಗದು ನೀನು ಕೈ ಹಾಕ್ಬಿಡ, ನೀನು ಹಾಕ್ಬಿಡ. ನೋ 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 ಮತ್ತೆ ಒಂದು ಪ್ಲೇಟ್ ತೊಗೊಂಡು ತಿನ್ನಕ್ಕೆ ನೀನು ಬೇರೆ ತಟ್ಟೆ ಕೈ ಹಾಕ್ತೀಯಾ? ಯಪ್ಪ ನನಗೆ SS ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಮತ್ತೆ ಅರ್ಲಿ ಟೇಸ್ಟ್ ಮಾಡ್ಕೊತಾ ಇದ್ದೀನಿ SS ಬಿರಿಯಾನಿ ತಿನ್ಬೇಕು. ಮುಳೆ ಸಿಕ್ಕದಕ್ಕೆ ನಾವು ನನಗಾಯ್ತು ಅವನ ಹಾಸ್ಕೊಂಡು ಬರ್ತಾ ಇದ್ದಾನೆ ಅಮ್ಮನ ಹತ್ರ ಡ್ಯಾನ್ಸ್ ಆಡ್ತಾನೆ ನೋಡಿ. ಸೊ ಇದು ರಿಟರ್ನ್ ಗಿಫ್ಟ್ ನಿಂಗೆಲ್ಲ ಕಣೋ ವಿಡಿಯೋಕ್ಕೆಲ್ಲ ಹಾಂ ನಿಮಗೂ ಇರುತ್ತಾ? ಹೌದಾ? ಓಕೆ ಓಕೆ ವಾ ನಮ್ಮ ಅಮ್ಮಂದು ಇವಾಗ ಡ್ರೆಸ್ ನೋಡ್ತಾ ಇದ್ದೀನಿ. ಏನಮ್ಮ ವರ್ಕು ಇದೆಲ್ಲ ಮುಚ್ಕೊಬಿಟ್ಟಿದ್ರಲ್ಲ ಅದಕ್ಕೆ. ನೀನೇ ತಗೊಟ್ಟಿದ್ದು ಅಲ್ಲ ಈಗ ನೋಡ್ತಾ ಇದ್ದೀನಿ ಕಡೆ ನೋಡಿ. ನೀವು ಸೆಲೆಕ್ಟ್ ನಾನು ತಗೊಂಡಿದ್ದೆ, ನೀವು ಸೆಲೆಕ್ಷನ್ ಮಾಡಿರ್ತೀರ, ನಾನು ಕಾಸು ಕೊಟ್ಟಿರ್ತೀನಿ ಅಷ್ಟೇ. ಏನು ವರ್ಕಮ್ಮ? ಚೆನ್ನಾಗಿದೆ ವರ್ಕು. ಚೆನ್ನಾಗಿದೆ.
ನೈಸ್ ಡ್ರೆಸ್. ಏನು ಶೈನಿಂಗ್ ಅಲ್ಲ ಇದ್ರಲ್ಲಿ ಕಾಣ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಅಪ್ಪ ಗ್ರ್ಯಾಂಡ್ ಡ್ರೆಸ್ಸು. ಎಷ್ಟಾಯ್ತಮ್ಮ ಇದಕ್ಕೆ? 3.5. ಇಲ್ಲಿ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದಾರೆ. ಈಗ ಸಮಯ ವಾಚಲ್ಲೇ ಬಿಟ್ಟು ಬಂದಿದ್ದೀನಿ, ವಾಚ್ ಇಲ್ಲ. ಟೈಮ್ ಎಷ್ಟು? 8:05 ನಿಮಿಷ ಬಾಕಿ. 8. ಓಕೆ 8:25 ಇವಾಗ. ಎಂಜಾಯ್ ಮಾಡ್ತಿದ್ದೀರಮ್ಮ? ಓಕೆ, ಇಲ್ಲಿ 10 ವರ್ಷದ ಹಿಂದೆ ನಾನು ಮತ್ತು KP ಅಣ್ಣ ಎಲ್ಲ ಬಂದು ಮೀಟ್ ಆದಾಗ ಅಲ್ಲಿ ಬಂದು ಏನು ಮ್ಯಾಚ್ ಅದು ಬಾಬಾ? ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ World Cup. T20 World Cup. T20 ವರ್ಲ್ಡ್ ಕಪ್ ಅಲ್ಲಿ தோனி வந்து லாஸ்ட் பால்ல வந்து ரன் அவுட் ಮಾಡ್ತಾನೆ. சரியான ಮ್ಯಾಚ್. ಲೈವ್ல வந்து ಇವರು மட்டும் தான் ಇವರು ಆಕ್ಚುಲಿ ನಾವೆಲ್ಲ ಲೈವ್ ಹೋಗ್ಬೇಕು ಅಂತ ಇದ್ದು ಟಿಕೆಟ್ ಸಿಕ್ಕಿಲ್ಲ. ಓಕೆ, ಜಾಸ್ತಿ ಆದ್ರೆ ಇಲ್ಲ, ಜಾಸ್ತಿ ಅದು ಬ್ಲ್ಯಾಕ್ ಅಲ್ಲಿ ಇವ್ರು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಹೋದ್ರು. ನಾವು ಬಂದು ಬೇರೆ ಕಡೆ ಹೋದ್ರು ಆ ಟೈಮಲ್ಲಿ. ಓಕೆ, ಅಷ್ಟು ಕಾಸು ಬಿಟ್ಟು ಯಾಕೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಅಲ್ಲಿ ಪಬ್ಗೆ ಹೋಗ್ಬಿಟ್ಟು ನಾವು ಎಂಜಾಯ್ ಮಾಡ್ಕೊಂಡು ಅಲ್ಲಿ ಸ್ಕ್ರೀನಲ್ಲಿ ಬಿಗ್ ಸ್ಕ್ರೀನ್ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ದು. ಇದೆಲ್ಲ ವಿಷಯ ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಹೇಳ್ತಿದ್ದೀರಲ್ಲ. ಸೊ ಅದು ಬಿಟ್ಟು ಈಗ ನಾನು ಅಣ್ಣನ ಹತ್ರ ಎಲ್ಲ ಶೇರ್ ಮಾಡಿಸ್ಕೊತಾ ಇದ್ದೀನಿ. ಆಗಿರೋ 10 ವರ್ಷದ ಇರೋ ಫೋಟೋಸ್ ಎಲ್ಲ ಈಗ ಶೇರ್ ಮಾಡಿಸ್ಕೊತಾ ಇದ್ದೀನಿ. ನನ್ನ ಹತ್ರ ಮಿಸ್ ಆಗಿತ್ತು. ಈಗ ಇವ್ರು ಇಲ್ಲಿ ನೋಡಿ ಹೆಂಗಿದ್ದೀರ 10 ವರ್ಷದ ಹಿಂದೆ ನಾನು. ಎಸ್, ಈಗ ಇಲ್ಲಿದ್ದೀರಲ್ಲ ಇವರೊಬ್ಬರು ಇಲ್ಲ, ಸ್ವಲ್ಪ ಒಂಚೂರು ಲೆಫ್ಟ್ ಬ್ಯಾಕ್ ಲೆಫ್ಟ್ ಸೆಂದಿಲ್ ಬ್ರೋ. ಯಾ ಇವರು ಮಟ್ಟು ಇಲ್ಲೇ. ಇವರು ಒಂದು ಹೋಗ್ಬಿಟ್ರು. ಎಷ್ಟು ವರ್ಷ ಆಯ್ತು? 7 years. 7 years ಆಯಿತು. ಅವ್ರಿಗೆ ಡಿಸೈನ್ ಮಾಡ್ಬಿಟ್ಟು ಅವ್ರು ಹೋಗ್ಬಿಟ್ರು. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಆ ಒಂದು ಫೀಲಿಂಗ್ಸ್ ಅದರಲ್ಲಿದೆ. ಸೊ ಫೋಟೋಸ್ ಎಲ್ಲ ಸೆಂಡ್ ಮಾಡ್ಸ್ಕೊತಾ ಇದ್ದೀನಿ ಇವಾಗ ನಾನು. ತಗೋಬೇಕು ಈ ಡ್ರೆಸ್ಸಲ್ಲಿ ನಾನು ಅಪ್ಪ ಕೇಳ್ಕಡೆ ಚಿಕ್ಕದ್ರಲ್ಲಿ ಮುಗಿಸಿದ್ದ ಎಲ್ಲಾರು ಬಾಯೊಳಗೆ ಆಗ್ತಿರ್ತೀವಿ. ಚಿಕ್ಕದ್ರಲ್ಲಿ ಮೊಸರಲ್ಲಿ ತಿಂತಿರ್ಲಿಲ್ಲ. ಅಕ್ಕ ಮೊಸರನ್ನ ಅಂದ್ರೆ ಕೆಟ್ಟೋದೇನೋ ಹಾಲು. ಇಲ್ಲ ಬ್ಯಾಕ್ಟೀರಿಯಾ ಬಂದಿರೋ ಹಾಲು. ಅದು ಗುಡ್ ಬ್ಯಾಕ್ಟೀರಿಯಾ. ಅದಕ್ಕೆ 10 ಗಂಟೆಗೆ 20 ನಿಮಿಷ ಇವಾಗ. ಟೈಮಲ್ಲಿ ನಮ್ಮ ಮೌಲ್ಯ ಇದ್ದಿದ್ರೆ ಅವಳಿಗೆ ಯಾರು ಗೊತ್ತಿರಲ್ಲ. ಈ ಸರ್ಕಲ್ ಅಲ್ಲಾದ್ರೆ ಎಲ್ಲರೂ ಮಾತಾಡ್ತಾಳೆ. ಒಬ್ಬೊಬ್ಬರ ಹತ್ರ ಒಂದೊಂಥರ ಕಲಿತೀವಲ್ಲ ಹಂಗೆ. ನಾ ಕರ್ದಿದ ತಕ್ಷಣ ನಾವು 3 ಮಕ್ಕಳನ್ನ ಕರ್ಕೊಂಡು ಬರೋದು ಈಸಿ ಅಂತ ನೀನು ಅನ್ಕೋತೀಯ? 8, 5, 2 ವಯಸ್ಸು. ಆ ಮಕ್ಕಳನ್ನ ಬೆಂಗಳೂರಿಂದ 30 ಗಂಟೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಎಷ್ಟು ಖುಷಿ ಅಂದರೆ ಅದನ್ನೆಲ್ಲ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ನನಗೆ. ಹೋಗ್ಬೇಕಾದ್ರೆ ಅವಳ ಬಗ್ಗೆ ತಕ್ಕೊಂಡು ಅಷ್ಟೇ ನನ್ನ ತಲೆ ಹೇಳೋಕ್ಕಾಗಿದ್ದು. ಸೊ ಇಲ್ಲಿ ಏನಂದರೆ ಅಕ್ಕ ಒಂದು ನಾನು ಕರೆದಿರೋರು ಎಲ್ಲರೂ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಆದಿವ್, ಈ ಲೆಟ್ರ್ ಇಷ್ಟ ಆಯ್ತಾ ನಿಂಗೆ? ಅತ್ತೆಗೆ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಅತ್ತೆ. ಸೊ ಇದನ್ನು ತಗೊಂಡಿದ್ದು. ಅಯ್ಯೋ, ಇದು ಬಂದು ಎಷ್ಟು ಬೇಡಿಕೆ ಆಗ್ಬಿಟ್ಟಿದೆ ಗೊತ್ತಾ ಇವಾಗ. ಯೋ 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 26 Full paisa vasool. ಸೂಪರ್. birthday August 1. ನಾನು ಇವತ್ತು 10:15 ನಾನು ಏನಕ್ಕೆ ಈ ವಾಯ್ಸ್ ಬರ್ತಾ ಇದೆ ಅಂತಂದರೆ ಚಳಿ ಅಂತ ಸೆಕೆ ಇದೆ ಆಚೆ ಕಡೆ. ಬಟ್ ಹೊರಗಡೆ ಹೋಗ್ತಾ ಇರೋದಕ್ಕೆ ಆ ಒಂದು ಎಮೋಷನಲ್ಲಿ ಈ ಮಾತು ಮಾಡ್ತಾ ಇದ್ದೀನಿ. ಸರಿ, ಟೈಮ್ ಎಷ್ಟು ಜನ ಇವಾಗ? 1. ಓಕೆ, ಈಗ ನಾವೆಲ್ಲ ಆಟ ಆಡ್ಕೊಂಡು ನಿದ್ದೆ ಸದ್ಯ ಅಶೋಕ ನಿದ್ದೆ ಮಾಡ್ತಾನೆ. ನನ್ನ ಸ್ಕಿನ್ನು ಹೆಂಗೆ ಕಟ್ಟಾಗಿದೆ ನೋಡಿ. ಸ್ಕಿನ್ ಕಟ್ಟಿಗೆ ಮಟ್ಟಿಗೆ ಆಗೈತೆ ಅಂದರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್.